ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾ ಬಟ್ಟೆ ತೊಳೆಯೋಕ್ಕೆ ಅಂತ ಬಟ್ಟೆನ ತಗೊಂಡು ಬರುವಾಗ ಭದ್ರೇಗೌಡ ಕ್ವಾಟ್ಲೆ ಬರ್ತಾನೆ. ಅಷ್ಟೊತ್ತಿಗೆ ಭದ್ರೇಗೌಡ ಕೇಳ್ತಾನೆ, ಯಾರ್ದಮ್ಮಿ ಬಟ್ಟೆ ತಗೊಂಡು ಹೋಗ್ತಿದ್ದೀಯಾ ಅಂತ. ಅಷ್ಟೊತ್ತಿಗೆ ವಿದ್ಯೆ ಇದ್ದವಳು, ಕೆಲಸದವರು ಬಂದಿಲ್ಲ, ಹಾಗಾಗಿ ಬಟ್ಟೆ ಒಗೆಯೋಣ ಅಂತ ತಗೊಂಡು ಹೋಗ್ತಿದ್ದೀನಿ ಗೌಡ್ರೆ ಅಂತಾಳೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಇದ್ದವನು, ಕೆಲಸದವ್ರು ಇಲ್ವಾ, ಯಾಕೆ ಮನೇಲೇ ಇದ್ದಾರಲ್ಲ ಇಬ್ಬರು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭದ್ರ ಇದ್ದವನು, ಸಾವಿತ್ರಿ ಅತ್ತೆ ಅಂತ ಕರೀತಾರೆ. ಈ ಕಡೆ ಸಾವಿತ್ರಿ, ನೋಡು ವಿನಂತಿ, ನಾವು ಕೆಲಸ ಮಾಡೋದೆಲ್ಲ ನೋಡಿ ಭದ್ರನಿಗೆ ತುಂಬ ಬೇಜಾರಾಗಿದೆ, ಹಾಗಾಗಿ ಹಟ್ಟಿ ಒಳಗೆ ನಮ್ಮನ್ನು ಕರ್ಕೊಳ್ಳೋಕ್ಕೆ ಕರೀತಿದ್ದಾನೆ, ಬಾ ಹೋಗೋಣ ಅಂತ ಹೇಳ್ತಾನೆ. ಏನು ಭದ್ರ ಕರೆದೆ ಅಲ್ಲ ಅಂದಾಗ, ನೋಡಿ ಅಪ್ಪ ಹೇಳಿದ್ದಾರೆ ಬರೀ ತಿನ್ನೋದಲ್ಲ ಕೆಲಸನೂ ಮಾಡಬೇಕು ಅಂತ, ತಗೊಳ್ಳಿ ಈ ಬಟ್ಟೆನೆಲ್ಲ ಒಗಿರಿ. ನಾವು ಅಂತ ಕೇಳ್ತಾರೆ. ಹ್ಞೂ ನೀವೇ, ಏಣಿ ಹತ್ತಿ ಮನೇಲಿ ಏನು ಮಾತಾಡ್ತಾರೆ ಅಂತ ಕೇಳೋಕ್ಕಾಗುತ್ತೆ, ಇದೆಲ್ಲ ಮಾಡೋಕ್ಕಾಗುತ್ತಲ್ವಾ, ಅಪ್ಪ ಈಗ ಹೇಳಿದ್ದಾರೆ, ಇಲ್ಲಾಂದರೆ ಊಟನೂ ಇಲ್ಲ ಏನೂ ಇಲ್ಲ, ಸರಿ ಆಯಿತು ನಾನು ವಿನಂತಿ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಭದ್ರೇಗೌಡ ವಿದ್ಯಾ ಒಳಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಇದ್ದನು, ಏನು ಯೋಚನೆ ಮಾಡ್ತಿದ್ದೀರಾ ವಿನಂತಿ, ಚಿಕ್ಕವ್ವ, ಬಟ್ಟೆ ಸಾಲಿಲ್ಲ ಅಂತನ, ತಡೀರಿ ನಂದು ಸ್ವಲ್ಪ ಬಟ್ಟೆ ಇದೆ, ಅದು ವಾಷಿಂಗ್ ಮಿಷನಲ್ಲಿ ಕೊಳೆ ಹೋಗಲ್ಲ, ಅದನ್ನು ತಗೊಂಬರ್ತೀನಿ ಅಂತ ಕ್ವಾಟ್ಲೆನೂ ಬಟ್ಟೆ ಕೊಡ್ತಾನೆ. ಅಷ್ಟೊತ್ತಿಗೆ ವಿನಂತಿ ಇದ್ದಳು, ನೀನು ತೊಳೆಯೋದಲ್ಲದೆ ನನ್ನನ್ನು ಯಾಕವ್ವ ಸೇರಿಸ್ತೀಯಾ, ನಿನ್ನಿಂದ ಇನ್ನೂ ಏನೇನು ಆಗಬೇಕಾ ಅಂತ ಹೇಳ್ತಾಳೆ. ಬನ್ನಿ ನಡೀರಿ ಹೋಗೋಣ ಕೆಲಸಕ್ಕೆ ಅಂತ ಈ ಕಡೆ ಕ್ವಾಟ್ಲೆ ಹೇಳ್ತಾನೆ. ಈ ಕಡೆ ಸುಭಾಷ್ ರಂಜಿತನ ಮನೇಲಿ ಕುಡಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳು ಚಿಕನ್ ಫ್ರೈ ಮಾಡ್ಕೊಂಬರೋತ್ತಿಗೆ, ಅಯ್ಯೋ ನಿನ್ನ ನೋಡಿದರೆ ಒಳ್ಳೆ ದೇವತೆ ಥರ ಕಾಣ್ತಾ ಇದೆಯಾ, ಏನೋ ಒಂಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ. ಸಾಕು ಬಿಡಿ ಹೋಗ್ಲಿದ್ದು ಅಂತ ರಂಜಿತಾ ಹೇಳ್ತಾಳೆ. ಸರಿ ನಾನೊಂದು ವಾಶ್ರೂಮಿಗೆ ಹೋಗ್ತೀನಿ ಅಂತ ವಾಶ್ರೂಮಿಗೆ ಸುಭಾಷ್ ಹೋಗ್ತಾನೆ. ಈ ಕಡೆ ರಂಜಿತಾ ಇದ್ದಳು ಕ್ಯಾಮ್ರಾನ ಫಿಕ್ಸ್ ಮಾಡಿ ಇರ್ತಾಳೆ. ಅಷ್ಟೊತ್ತಿಗೆ ಬರೀ ಎಣ್ಣೆನೇ ಕುಡಿತಿರ್ತೀರಾ, ನನ್ನ ಮುಂದೆ ಇದೆಲ್ಲ ಯಾವ್ದು ಹೇಳಿ ನಿಮಗೆ ಕಿಕ್ಕು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುಭಾಷಿಗೆ ಅವಳು ಕ್ಯಾಮ್ರಾ ಇಟ್ಟಿರೋದು ಗೊತ್ತೇ ಇರಲ್ಲ. ಆಮೇಲೆ ಈ ಕಡೆ ರಂಜಿತನಿಗೆ ಫೋನ್ ಬರುತ್ತೆ, ಏನು ಕೆಲಸ ಮುಗಿಸ್ತೀಯಾ ಅಂತ. ಹ್ಞೂ ನೀವು ಹೇಳಿದ್ದು ಕೆಲಸ ಮುಗಿಸಿದ್ದೀನಿ, ಸಾಕ್ಷಿ ನನ್ನ ಹತ್ರನೇ ಇದೆ ಅಂತ ಹೇಳ್ತಾರೆ. ಸರಿ ಆ ಸಾಕ್ಷಿನ ನೀನೇ ಇಟ್ಕೊಂಡಿರೋ, ನಾನು ಸಮಯ ಬಂದಾಗ ಕೇಳ್ತೀನಿ ಅಂತ ಹೇಳ್ತಾನೆ. ನೋಡು ಶಿವರಾಮೇಗೌಡ, ನಿನ್ನನ್ನು ಹೇಗೆ ಮಣ್ಣು ಮುಕ್ಕಬೇಕು ಅಂತ ನನ್ನ ಹತ್ರ ಒಂದೊಳ್ಳೆ ಅಸ್ತ್ರ ಇದೆ, ನೀನೆಷ್ಟೇ ಒಳ್ಳೆಯನಾಗಿರೋ, ನಿನ್ನನ್ನು ಹೇಗೆ ನಾನು ಮಣ್ಣು ಮುಗಿಸ್ತೀನಿ ಅಂತ ನೋಡ್ತಿರೋ ಅಂತ ಹೇಳ್ತಾನೆ. ಈ ಕಡೆ ಚಂಪಾ ಭದ್ರನಿಗೆ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವತ್ತೇನೇ ಆಗಲಿ ಭದ್ರಣ್ಣನಿಗೆ ವಿಚಾರ ಹೇಳ್ತೀನಿ ಅಂತ ಕೂತಿರ್ತಾಳೆ. ಅಷ್ಟೊತ್ತಿಗೆ ಭದ್ರೇಗೌಡನ ಬೈಕ್ ಶಬ್ದ ಆಗುತ್ತೆ. ಭದ್ರಣ್ಣ ಬಂದರು ಅಂತ ಅನಿಸುತ್ತೆ. ಏನು ಚಂಪಾ ಇನ್ನೂ ಮಲಗಲಿಲ್ವಾ ಅಂತ ಕೇಳ್ತಾನೆ. ಇಲ್ಲ ಅಣ್ಣ, ನಾನು ನಿಮ್ಮ ಹತ್ರನೇ ಮಾತಾಡಬೇಕು ಅಂತಿದ್ದೆ. ನೋಡು ಚಂಪಾ, ಮೊದಲು ನನ್ನನ್ನು ಅಣ್ಣ ಅನ್ನೋದ ಬಿಡು, ಭಾವ ಅಂತ ಕರಿ. ಅಯ್ಯೋ ಅದು ಅಭ್ಯಾಸ ಬಲ ಅಲ್ಲ ಭಾವ, ಹಾಗಾಗಿ ಹೇಳು ಚಂಪಾ, ಏನಾದ್ರು ಮಾತಾಡೋಕ್ಕಿತ್ತ. ಹೌದು ಮಾತಾಡೋಕ್ಕಿತ್ತು ಅಂತ. ಯಾಕೆ ಹೇಳು, ಸುಭಾಷ್ ಏನಾದ್ರು ನಿನಗೆ ತೊಂದರೆ ಕೊಟ್ಟನಾ ಹೇಳು ಅಂತ ಹೇಳ್ತಾರೆ. ಇಲ್ಲ ಅವ್ರ ಬಗ್ಗೆನೇ ಮಾತಾಡೋಕ್ಕಿತ್ತು, ಆದರೆ ಅವ್ರು ಏನು ತೊಂದರೆ ಕೊಟ್ಟಿಲ್ಲ ಭಾವ, ಅವರೀಗ ತುಂಬ ಒಳ್ಳೆಯವರಾಗಿದ್ದಾರೆ, ಹಾಗಾಗಿ ಅವರೇನೋ ತಪ್ಪು ಮಾಡಿದ್ದಾರೆ ಅಂತ ದೊಡ್ಡ ಮಾವ ಅವರಿಗೆ ಶಿಕ್ಷೆ ಕೊಟ್ಟು ಔಟ್ ಹೌಸ್ನಲ್ಲಿ ಇಟ್ಟಿದ್ರಲ್ಲ, ಅವರೀಗ ತುಂಬ ಬದಲಾಗಿದ್ದಾರೆ, ಹಾಗಾಗಿ ಅವ್ರನ್ನ ಹಟ್ಟಿ ಒಳಗೆ ಸೇರಿಸ್ಕೋಬೋದಲ್ಲ, ಅವರಿಗೂ ಒಂದು ಕೆಲಸ ಅಂತ ಇದ್ದರೆ ನನಗೂ ಒಂದು ಖುಷಿ ಆಗುತ್ತಲ್ಲ ಅಂತ ಹೇಳ್ತಾರೆ. ಸರಿ ಇದ್ರ ಬಗ್ಗೆ ನಾನು ಅಪ್ಪಯ್ಯನ ಹತ್ರ ಮಾತಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಈ ಕಡೆ ಮಾರನೇ ದಿನ ಶಿವರಾಮೇಗೌಡ ಬಂದರು. ವಿದ್ಯಾನ ಕರೀತಾರೆ. ವಿದ್ಯಾ ಅಂತ. ವಿದ್ಯಾ ಬರ್ತಾಳೆ. ನೋಡಮ್ಮ ಈ ಫೈಲ್ನ ಜೋಪಾನಾಗಿ ಇಟ್ಕೋ ಆಯಿತಾ ಅಂತ ಹೇಳ್ತಾರೆ. ಆಯಿತು ಮಾವ, ಜೋಪಾನಾಗಿ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಮತ್ತೊಂದು ಸಲ ಹೇಳ್ತಾರೆ, ಒತ್ತಿ ಹೇಳ್ತಿದ್ದೀನಿ ಇದು ಜೋಪಾನಾಗೆ ಹಾಕಿ ಕೀ ಹಾಕಿ, ಆ ಕೀನ ನೀನೇ ಇಟ್ಕೊಂಡಿರ್ಬೇಕು ಅಂತ. ಅಷ್ಟೊತ್ತಿಗೆ ಗೋಪಾಲ ಇದ್ದು, ಏನಣ್ಣ ಇಷ್ಟು ಒತ್ತಿ ಹೇಳ್ತಿದ್ಯಾ ಅಂತ. ಹೌದು, ಇದು ಪಕ್ಷದ ಹೈಕಮಾಂಡಿಗೆ ಬಿಟ್ಟರೆ ಒಂದೆರಡು ಮಂತ್ರಿಗಳಿಗೆ ಮಾತ್ರ ಗೊತ್ತುಂಟು, ಹಾಗಾಗಿ ಇದು ಎಲ್ಲಿಗೂ ಲೀಕ್ ಆಗಬಾರ್ದು, ಜೋಪಾನಾಗಿರಬೇಕು, ಅದಕ್ಕೆ ಇದು ವಿದ್ಯಾನ ಹತ್ರ ಇದ್ದರೆ ಜೋಪಾನಾಗಿರುತ್ತೆ ಅಂತ ನಾನು ಹೇಳಿದ್ದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭದ್ರೇಗೌಡ ಅಪ್ಪಯ್ಯ ಅಂತ ಬರ್ತಾನೆ. ಏನು ಮಗ ಅಂತ ಕೇಳ್ತಾನೆ. ಅಪ್ಪ, ಯಾರು ತಪ್ಪು ಮಾಡಿದರೆ ಎಷ್ಟು ದಿನ ಅವರಿಗೆ ನೀವು ಶಿಕ್ಷೆ ಕೊಡ್ತೀರ ಅಂದಾಗ, ಅವರು ತಪ್ಪು ಮಾಡಿದ್ರ ಮೇಲೆ ಇರುತ್ತೆ ಮಗನೆ ಅಂತ ಹೇಳ್ತಾರೆ. ಹೌದಾ, ನಮ್ಮ ಸುಭಾಷ ಈಗ ತುಂಬ ಒಳ್ಳೆಯವನಾಗಿದ್ದಾನಪ್ಪ, ಹಾಗಾಗಿ ಅವನಿಗೂ ಸಂಸಾರ ಅಂತ ಉಂಟಲ್ಲ, ಅವನನ್ನು ನಾವು ಹಟ್ಟಿಗೆ ಸೇರಿಸೋಣ, ಅದು ಅಲ್ಲದೆ ಅವನಿಗೂ ಒಂದು ಕೆಲಸ ಇದ್ದರೆ
ಚಿಕ್ಕಪ್ಪ ಚಿಕ್ಕವ್ವಂಗೂ ಒಂದು ನನ್ನ ಮಗ ಈ ಥರ ಮಾಡ್ತಿದ್ದಾನೆ ಅಂತ ಅವರಿಗೂ ಹೇಳ್ಕೊಳಕ್ಕಾಗುತ್ತೆ. ಇಲ್ಲಾಂದರೆ ಅವರಿಗೂ ಇರ್ಸು ಮುರ್ಸು ಆಗುತ್ತೆ ಅಪ್ಪಯ್ಯ ಅಂತ ಹೇಳ್ತಾರೆ. ಸರಿ ಮಗ ಆಯಿತು, ನಾನು ಕ್ಷಮಿಸ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಅಣ್ಣ ತಮ್ಮಗಳು ಬೆಳೀತಾ ಬೆಳೀತಾ ಅಣ್ಣ ತಮ್ಮಗಳು ದಾಯಾದಿಗಳಾಗ್ತಾರೆ ಅಂತ ಹೇಳ್ತಾರೆ. ಆದರೆ ಅವನು ನಿನ್ನ ಸ್ವಂತ ತಮ್ಮ ಆಗದೇ ಇರ್ಬೋದು, ಆದರೆ ಅವನ ಮೇಲೆ ನಿಂಗಿಷ್ಟು ಕಾಳಜಿ ಇದೆಯಲ್ಲ, ಹಾಗಾಗಿ ನಾನು ಕ್ಷಮಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಿತ್ರ ಹೋಗಿ ನಾನು ಸುಭಾಷ್ನ ಕರ್ಕೊಂಬರ್ತೀನಿ ಅಂತ ಸುಭಾಷ್ನ ಕರ್ಕೊಂಬರ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾರೆ, ನೋಡು ನಿನ್ನನ್ನು ಕ್ಷಮಿಸಿ ಎಲ್ಲರೂ ಮನೆ ಒಳಗೆ ಸೇರಿಸ್ಕೊಂಡಿದ್ದಾರೆ, ಇನ್ನಾರು ನೀನು ಒಳ್ಳೆಯನಾಗಬೇಕು ಅಂತ ಅಮ್ಮ ಅವನು ಕರೆದು, ನೋಡು ಮೊದಲು ಹೆಂಗಸ್ರಿಂದನೇ ಇಡೀ ರಾಮಾಯಣ ಮಹಾಭಾರತನೇ ನಡೆದಿದೆ, ಅವರಿಂದ ಸ್ವಲ್ಪ ದೂರ ಇರು. ಸ್ವಂತ ಎಣ್ಣೆ ಕುಡಿದು ಅದಕ್ಕೇನೆ ಮುಟ್ಟಕ್ಕೆ ಏನು ಅದಕ್ಕೆ ಅಂತ ಹೇಳಿದ್ರಲ್ಲ ಅಂದ, ಏನೂ ಇಲ್ಲ ನೋಡು, ಅದಕ್ಕೆ ಸಣ್ಣವಳಾದ್ರೂ ಇಷ್ಟು ಒಳ್ಳೆ ಜವಾಬ್ದಾರಿನ ತಗೊಳ್ತಿದ್ದಾಳೆ, ನೀನು ಇನ್ನೂ ಹಾಗೆ ಜವಾಬ್ದಾರಿಯಿಂದ ತಗೋ ಅಂತ ಹೇಳ್ತಾರೆ. ಸರಿ ಆಯಿತು ಅಪ್ಪ. ಆವಾಗ ಶಿವರಾಮೇಗೌಡ ನಮ್ಮದು ಗ್ರ್ಯಾನೈಟ್ ಬಿಸ್ನೆಸ್ನ ಇವನಿಗೆ ಕೊಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸುಭಾಷ್ಗೆ ತುಂಬ ಖುಷಿಯಾಗಿಬಿಡುತ್ತೆ. ದೊಡ್ಡಪ್ಪ ನನ್ನ ಕ್ಷಮಿಸಿದ್ರಲ್ಲ, ಇನ್ನಾದರೂ ನೀನು ಒಳ್ಳೆಯವನಾಗಿರು ಅಂತ ಹೇಳ್ತಾರೆ. ಭದ್ರಗೌಡ, ನೀನು ನನ್ನ ಕ್ಷಮಿಸ್ದಲ್ಲ, ಆಯಿತು ಇನ್ನಾರು ನೀನು ಒಳ್ಳೆ ರೀತಿ ಇರು ಅಂತ ಎಲ್ಲರೂ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.